ಫ್ರೀಯಾಗಿ ಕೆಲಸ ಕೊಡ್ತೀನಿ ನೋಡಿ ಒಂದು. चुके किसी अच्छा बोरी चल खाली चल ಅದು ಏನು ಇದು ಅದನ್ನ ಫಸ್ಟ್ ನೀರು ಹೊಡೆದು ಆಮೇಲೆ ಎತ್ತಬೇಕು ಅದನ್ನು. ಟೀಕ್ ಇದೆ ಕೂಲ್ ಆದ್ಮೇಲೆ ಎತ್ತಬೇಕು. ಅದು ಎಷ್ಟು ಸಿಲಿಂಡರ್ ಇದೆ ಅಲ್ಲಿ ಒಳಗೆ ಎಷ್ಟು ಖಾಲಿ ಸಿಲಿಂಡರ್ ಸರ್ ಅದು ಅಲ್ಲ ಒಳಗೆ ಎಷ್ಟಿದ್ವು? ಇಲ್ಲ ಒಂದೇ ಇದು ಇಲ್ಲ ಇವತ್ತೆಲ್ಲ 3 ಸಿಲಿಂಡರ್ ಇದ್ರು ಹಂಗೆ ಹಿಂಗೆ ಅಂತ. ಒಂದೇ ಸೈಜ್ ಇದರಲ್ಲಿ ಇದು ಖಾಲಿ ಸಿಲಿಂಡರ್ 6 ಸಿಲಿಂಡರ್ ಏನೋ ಇತ್ತು ಸರ್, ಎಲ್ಲ ಹೊಡೆದೋಯ್ತು. ಅದೆಲ್ಲ ಹೋಯ್ತು, ಅದೆಲ್ಲ ಹೊಡೆದಲ್ಲ ಅದು. ನಾ ಅದಕ್ಕೆ ಟೋಟಲ್ ಹೇಳಿದ್ದು ನಾನು. ಹಾಂ ಟೋಟಲ್ 5 ಸಿಲಿಂಡರ್ ಟೋಟಲ್ ಸರ್ ಸುಮಾರು 1 ಅವರಿಂದ 1 ಅವರ್ ಆಯಿತು ಸರ್. ಏನು ಗೋಡನ್ ಇದು ಸರ್? ಗುಜ್ರಿ ಗೋಡನು ಹೆಂಗೆ ಹತ್ಕೊಂಡಿದ್ದು ಬೆಂಕಿ? ಸರ್ ಬಿಸಿಲು ಅಲ್ಲೇ ಪೋಲಿ ಪುಲ್ಗಳು ಸಿಗರೇಟ್ ಹೊಡಿತಾ ಇರ್ತಾರೆ, ಆ ಕಡೆ ಅಂಟ್ಕೊಂಡಿರೋದು. ಉಸಿರಾಡಕ್ಕೆ ಹೋಗಲ್ಲ, ಕೆಮಿಕಲ್ ಎಲ್ಲ ಇದೆ. ಹಾಂ ಕೆಮಿಕಲ್ ಎಲ್ಲ ಇದೆಯಾ ಅಂತ? ಎಲ್ಲ ಗುಜ್ರಿನೇ, ಪ್ಲಾಸ್ಟಿಕ್ ಸಾಮಾನುಗಳೇ, ಪೂರ ಪ್ಲಾಸ್ಟಿಕ್ ಸಾಮಾನೇ ಇರೋದು. ದೊಡ್ಡ ಮಟ್ಟಕ್ಕೆ ಹೊಗೆ ತುಂಬಿರೋದಿಲ್ಲ ಸರ್, ಹೊಗೆ ಬೆಂಕಿ. ಅಲ್ಲಿ ತೆಂಗಿನ ಮರಗಳಿದ್ವು, ಅವು ಅಂಟ್ಕೊಂಡಿದ್ದಾವೆ. ಆ ಕಡೆ ಬಚ್ಚಲು ಮನೆ ಇದ್ವು, ಅವು ಒಂದು 2-3 ಅಂಟ್ಕೊಂಡಿದ್ದಾವೆ. ಗುಜ್ರಿ ವಸ್ತುಗಳು ಅಂದರೆ ಯಾವ ಥರ ಪ್ಲಾಸ್ಟಿಕ್ ಸಾಮಾನುಗಳು, ಪ್ಲಾಸ್ಟಿಕ್ ಪೈಪ್ಗಳು, ಅದೇ ಥಿಂಗ್ಸು, ಬೇರೆ ಏನಿಲ್ಲ ಸರ್. ಕೆಮಿಕಲ್ ತುಂಬಿರೋ ಡಬ್ಬಗಳು ಎಲ್ಲ ಖಾಲಿ. ಹಾಂ ಡಬ್ಬಗಳು, ಕ್ಯಾನ್ ಡಬ್ಬಗಳಿದ್ದಾವೆ, ಪೈಂಟ್ ಡಬ್ಬಗಳಿದ್ದಾವೆ, ಅದೇ ಜಾಸ್ತಿ ಇರೋದು. ಈಗ ಅಗ್ನಿಶಾಮಕ ದಳದವರೆಲ್ಲ ಬಂದಿದ್ದಾರೆ, ಆಡಿಸ್ತಾ ಇದ್ದಾರೆ ತುಂಬ, ಅವರು ಸಾಹಸ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಸುತ್ತಮುತ್ತ ಮನೆಗಳಿದಾವಲ್ಲ, ಇಂಥ ಸಮಯದಲ್ಲಿ ಇಂಥವೆಲ್ಲ ಶೇಖರಣೆ ಮಾಡಬಾರ್ದಲ್ಲ. ಅದು ಪರ್ಮಿಷನ್ ಕೊಟ್ಟಿಲ್ಲ ಸರ್, ಅದು ಪರ್ಮಿಷನ್ ಕೊಡಬಾರ್ದಾಗಿತ್ತು, ಕೊಟ್ಟಿದ್ದಾರೆ. ನೋಡಿ ಇಂಥ ಟೈಮಲ್ಲಿ ಹಿಂಗಾದರೆ ಯಾರು ಹೊಣೆ? ಯಾರು ಅವರೇ ಹೊಣೆ ಆಗಬೇಕಾಗತ್ತೆ. ಆರಾಮ್ ಚಾರ್ಟ್ ಬಂದಿದ್ದಾರೆ, ಯಲಹಂಕ ಡಿವಿಷನಿಂದ ಬಂದಿದ್ದಾರೆ. ಬೆಂಕಿ ಒಂದು 2 ಅವರಿಂದ ಹತ್ಕೊಂಡು ಉರಿತಾನೆ ಇದೆ. ಏನು ನೋಡ್ಬೋದು ಹೊರಗಡೆ? ಆ ಕೆಮಿಕಲ್ ಇತ್ತು, ಹಳೆ ಬಾಟ್ಲುಗಳು ಇತ್ತು. ನೋಡಿ ಉಸಿರಾಡಕ್ಕೆ ಆಗಲ್ಲ. ಉಸಿರಾಡೋಕ್ಕಾಗಲ್ಲ, ಜನಗಳಿಗೆಲ್ಲ ತೊಂದರೆ ಆಗ್ತಾಯಿದೆ. ಅಕ್ಕಪಕ್ಕ ಬಿಲ್ಡಿಂಗೆಲ್ಲ ತೊಂದರೆ ಆಗ್ತಾಯಿದೆ. ಯಾಕೆ ಈ ಥರ ಎಲ್ಲ ನೋಡಿ ಮನೆಗಳು? ಇವರು ದುಡ್ಡುಗೋಸ್ಕರ ಬಾಡಿಗೆ ಕೊಟ್ಕೊಂಡು ಮಾಡ್ತಾಯಿದ್ದಾರೆ. ಅದೇ ಅಕ್ಕಪಕ್ಕ ಎಲ್ಲ ಸಿಕ್ಕಾಪಟ್ಟೆ ಅದೇ ಥರ ಗೋಡೆಗಳು ಎಲ್ಲ ಇದೆ, ದುಡ್ಡುಗೋಸ್ಕರ ಬಾಡಿಗೆ ಕೊಟ್ಕೊಂಡು ಇದು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇವಾಗ ಈ ಗಾಳಿಯಿಂದ ಯಾರಿಗಾದ್ರೂ ಉಸಿರಾಡಕ್ಕೆ ಎಲ್ಲ ತುಂಬ ಜನಕ್ಕೆ ಉಸಿರಾಟ ಆಗಿದೆ. ಏನು ಹೇಳ್ತೀರಿ ಈ ಥರ? ಈ ಥರ ಆಗಲೇಬಾರ್ದು, ಅನವಶ್ಯಕ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬೆಂಕಿ ಇನ್ನೂ ರೈಸ್ ಆಗ್ತಾ ಇದೆ. ಬೆಂಕಿಯಿಂದ ರೈಸ್ ಆಗ್ತಾಯಿದೆ. ನಾವು ನೀರೆಲ್ಲ ಸಹಾಯ ಮಾಡ್ತಾಯಿದ್ದೀವಿ. ನಮ್ಮ ಪೊಲೀಸರು ಸಹಾಯಕಾರ ಮಾಡ್ತಾವ್ರೆ. ಅವರು ಬಲೆ ಇಟ್ಟಟ್ಟಿನಿಂದ ಕೆಲಸವನ್ನು ಮಾಡ್ಕೊಂಡು ಕೊಡ್ತಾ ಇದ್ದಾರೆ.